ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ ಫ್ರೆಂಡ್ಸ್, ಯಾರೋ ಸುಮಾರು ಜನ ನನಗೆ ಕೆಲವು ವಿಡಿಯೋಗಳ ಹಿಂದೆ ಕಮೆಂಟ್ ಹಾಕಿದ್ರು, ಮೇಡಮ್ ನಿಮ್ಮ ಮುಖ ಎಷ್ಟು ಹೊಳಿತಾ ಇರುತ್ತೆ, ಏನು ಮಾಡ್ಕೊಳ್ತೀರಿ ನೀವು ಮುಖಕ್ಕೆ ಅಂತ ಕೇಳಿದರು. ನಿಜವಾಗ್ಲೂ ನಾನು ಏನೂ ಒಂದು ಕ್ರೀಮು ಹಚ್ಚೋದಿಲ್ಲ ಅಂತ ನಿಮಗೆ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಏನಂದರೆ ಫ್ರೆಂಡ್ಸ್, ತುಂಬ ಅಪರೂಪ 6 ತಿಂಗಳು 8 ತಿಂಗಳು ನಾವು ಓಡಾಡ್ಕೊಂಡಿರ್ತೀವಲ್ವಾ, ತಿರ್ಗಾಡಕ್ಕೆ ಹೋಗಿ ಬಂದವಾಗ ಮುಖ ಎಲ್ಲ ಟ್ಯಾನ್ ಆಗಿರುತ್ತೆ. ಆ ಟೈಮಲ್ಲಿ ಮಾತ್ರ ಒಂದು ಸಲ ನಾನು ಏನಾದರೂ ಮುಖಕ್ಕೆ ಹಚ್ತೀನಿ. ಈಗ ನಾವು ಶ್ರೀಲಂಕಾ ಟ್ರಿಪ್ ಹೋಗಿ ಬಂದಿದ್ವಿ. ಬಿಸಿಲು ಅಂದರೆ ಬಿಸಿಲು, ಕ್ಯಾಪ್ ಹಾಕೊಂಡು ಓಡಾಡ್ತಿದ್ದೆ ಫ್ರೆಂಡ್ಸ್. ಏನಾಯ್ತಂದರೆ ಗೋಲ್ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಫೋರ್ಟ್ ಎಲ್ಲ ನೋಡೋಕ್ಕೆ ಹೋಗ್ತಾ ಇದ್ದೇವೆ, ಬೀಚ್ ಹತ್ರ, ಸಮುದ್ರದ ಪಕ್ಕದಲ್ಲೇ ಹೋಗ್ತಾ ಇದ್ದೇವೆ. ತುಂಬ ಗಾಳಿ ಇತ್ತು, ತುಂಬ ಬಿಸಿಲು ಇತ್ತು. ಸಮುದ್ರದ ಹತ್ರ ನನ್ನ ಕ್ಯಾಪ್ ಇದೆಯಲ್ಲ, ಹಾರಿ ಹೋಗಿ ಸಮುದ್ರಕ್ಕೆ ಬಿದ್ದುಬಿಡ್ತು. ಹಾಗಾಗಿ ಅದರ ನಂತರ ನನಗೆ ಓಡಾಡುವಾಗ ಕ್ಯಾಪೂ ಇರಲಿಲ್ಲ. ಅಲ್ಲಿ ಪರ್ಚೇಸ್ ಮಾಡ್ಬೋದಿತ್ತು, ಯಾಕೆ ಸುಮ್ಮನೆ ಒಂದು ರಾಶಿ ಕ್ಯಾಪ್ ಇದೆ ಮನೆಯಲ್ಲಿ ಅಂತ ನಾನು ಪರ್ಚೇಸು ಮಾಡಿರಲಿಲ್ಲ. ಫುಲ್ ಮುಖ ಎಲ್ಲ ಹೆಂಗೆ ಕಪ್ಪಾಗಿಬಿಟ್ಟಿದೆ. ನನಗೆ ವಿಡಿಯೋ ಮಾಡೋಕ್ಕೆ ಕೂತ್ರೆ ಇದು ಏನು ಇಷ್ಟೊಂದು ಕಪ್ಪಾಗಿದ್ದೀನಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅದಕ್ಕೆ ಇವತ್ತೊಂದು ದಿವಸ ಮುಖಕ್ಕೊಂದು ಸ್ವಲ್ಪ ಮೆತ್ತೋಣ, ಮೇಕಪ್ ಮಾಡ್ಕೊಳ್ಳೋಣ. ಬಂದು ಒಂದು ವಾರನೇ ಕಳೀತು ಶ್ರೀಲಂಕಾದಿಂದ. ಆದರೆ ಮುಖದ ಇದು ಚೇಂಜ್ ಆಗೋಕ್ಕೆ ತುಂಬ ದಿನ ಬೇಕಲ್ವಾ, ಸನ್ ಟ್ಯಾನ್ ಆಗಿರೋದು ಸುಲಭಕ್ಕೆ ಹೋಗೋದಿಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದವರು ಏನು ಇಷ್ಟು ಕಪ್ಪಾಗಿದೆಯಲ್ಲ, ಏನು ಕಪ್ಪಾಗಿ ಬಂದಿದೆಯಲ್ಲ ಅಂತ ಕೇಳ್ತಿರ್ತಾರೆ. ಹಾಗಾಗಿ ಇವತ್ತೊಂದು ಮುಖಕ್ಕೆ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂದರೆ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಅದನ್ನು ಮುಖಕ್ಕೆ ಹಚ್ಚಿ ಸ್ವಲ್ಪ ಮುಖವನ್ನು ಚೊಕ್ಕ ಮಾಡ್ಕೊಳ್ಳೋಣ ಅಂತ, ನಿಮಗೂ ತೋರಿಸೋಣ ಅಂತ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ಏನಂದರೆ ಅಷ್ಟು ಸಿಂಪಲ್ಲು, ಖರ್ಚೇ ಇಲ್ಲ. ನೋಡಿ, ಇದೇನು ತೊಗೊಂಡಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಮೊಸರು ತಗೊಂಡಿದ್ದೇನೆ. ಒಂದು ಟೊಮೆಟೊ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೇನೆ ನಾನು. ಈಗ ನಾನು ಈ ಟೊಮೆಟೊ ಹಣ್ಣನ್ನು ನೀವು ರಸ ತೆಗೆದ್ರೂ ಆಗತ್ತೆ, ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂದರೆ, ನೋಡಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟೆ. ನೋಡಿ, ಇಲ್ಲಿಗ ನಾನು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಮೊಸರು ಸೇರಿಸ್ತಾ ಇದ್ದೇನೆ. ಮೊಸರು ಸೇರಿಸಿದೆ. ಹಾಗೆ ಒಂದು 3-4 ಡ್ರಾಪು ನೋಡಿ ಟೊಮೆಟೊ ಹಣ್ಣನ್ನು ಹಿಂಡ್ಕೊಂಡೆ ಇದಕ್ಕೆ ಅಲ್ವಾ. ಇಷ್ಟು ಮಾಡಿಕೊಂಡು ಇದನ್ನು ಚೆಂದ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು, ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಗುಡ್ ಬ್ಯಾಕ್ಟೀರಿಯಾ ಇರುತ್ತಲ್ವ, ಅದು ಸನ್ಬರ್ನ್ ತೆಗಿಯೋಕ್ಕೂ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಮೊಸರು. ಹಾಗಾಗಿ ಟೊಮೆಟೊ ಹಣ್ಣು ಅಷ್ಟೇ, ಟೊಮೆಟೊ ಹಣ್ಣು ತುಂಬ ಒಳ್ಳೆಯದು ಸನ್ಬರ್ನ್ ತೆಗಿಯೋಕ್ಕೆ. ಅಂದರೆ ಸೂರ್ಯನ ಬಿಸಿಲಿಗೆ ನಮ್ಮ ಚರ್ಮ ಕಪ್ಪಾಗಿರುತ್ತಲ್ಲ, ಅದನ್ನು ರಿಮೂವ್ ಮಾಡೋಕ್ಕೆ ಟೊಮೆಟೊ ಹಣ್ಣು ತುಂಬ ಒಳ್ಳೆಯದು. ನೀವು ಎಲ್ಲೂ ಹೋಗಿ ತರೋ ಅವಶ್ಯಕತೆ ಇಲ್ಲ, ಹುಡ್ಕೊಂಡು ಬರೋ ಕೆಲಸ ಇಲ್ಲ, ಯಾವುದೂ ಇಲ್ಲ. ಹೀಗೆ ಚೆಂದ ಕ್ರೀಮ್ ಥರ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಸ್ವಲ್ಪ ಟೊಮೆಟೊ ಹಣ್ಣಿನ ರಸ ಹಾಕ್ಕೊಂಡಿದ್ದೆ ಅಲ್ವಾ, ಇನ್ನೊಂದು ಚೂರು ಟೊಮೆಟೊ ರಸ ಹಿಂಡ್ಕೊಳ್ತಾ ಇದ್ದೇನೆ ನಾನು. ಆ ಒಳಗಡೆ ಪಲ್ಪ್ ಬಿದ್ದರೂ ತುಂಬ ಒಳ್ಳೆಯದೇ. ಆ ಪಲ್ಪಲ್ಲಿ ಅಂಶ ಇರುತ್ತಲ್ವ ಟೊಮೆಟೊ ಹಣ್ಣಿದು. ನೋಡಿ, ಈ ಥರ ಚೆಂದ ಮಿಕ್ಸ್ ಮಾಡಿಕೊಂಡೆ ನಾನೀಗ. ನೀವು ಇದನ್ನು ಕೈ ಕಾಲು ಎಲ್ಲಿ ಬೇಕಿದ್ರೂ ಹಚ್ಕೊಳ್ಬೋದು, ತುಂಬ ಒಳ್ಳೆಯದಿದು. ನಾನೇನು ಮಾಡ್ತಿದ್ದೀನಿ ಅಂದರೆ, ಹೀಗೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇಲ್ಲಿ ಟೊಮೆಟೊ ಹಣ್ಣು ಇಟ್ಕೊಂಡಿದ್ದೀನಲ್ಲ ಕಟ್ ಮಾಡಿ, ಇದ್ರ ಮೇಲೆ ಹೀಗೆ ಮೆತ್ಕೊಳ್ತೀನಿ. ನಾನೀಗ ಕ್ರೀಮ್ ಥರ ಹಚ್ಕೊಂಡು ಬಿಟ್ಟೆ ಅಲ್ವಾ. ಹಚ್ಕೊಂಡು ಬಿಟ್ಟು ನಾನೇನು ಮಾಡ್ತೀನಿ, ಇದರಿಂದನೇ ಇಡೀ ಮುಖಕ್ಕೆ ಈಗ ನಾನು ಚಂದ ಮಸಾಜ್ ಮಾಡ್ಕೊಳ್ತೀನಿ. ಆಹಾ, ಟೊಮೆಟೊ ಹಣ್ಣಿನ ರಸ ಹಾಗೆ ಅಕ್ಕಿ ಹಿಟ್ಟು ಮೊಸರು ಎಲ್ಲ ಇದೆಯಲ್ಲ ಇದರಲ್ಲಿ. ಟೊಮೆಟೊ ಹಣ್ಣಿಂದ ಒಂದು ಸಲ ಉಜ್ಜಿಕೊಂಡೆ. ಈಗೇನು ಮಾಡ್ತೀನಿ, ನಾನು ಕೈಯಿಂದನೇ ಇನ್ನೊಂದು ರೌಂಡ್ ಎಲ್ಲ ಹಚ್ಕೊಳ್ತೀನಿ ಮುಖಕ್ಕೆ. ಕುತ್ತಿಗೆಗೆ ಬೇಕಿದ್ರೂ ಹಚ್ಕೊಳ್ಬೋದು, ಕುತ್ತಿಗೆಗೆ ಹಚ್ಕೊಳ್ಬೋದು, ನಿಮ್ಮ ಕೈಗಳಿಗೆ ಹಚ್ಕೊಳ್ಬೋದು, ಎಲ್ಲಿ ಬೇಕಿದ್ರೂ ಹಚ್ಕೊಳ್ಬೋದು. ನೀವು ಮೊಸರು ಜೊತೆಗೆ ಇನ್ನೊಂಚೂರು ಹಾಲು ಬೇಕಿದ್ರೂ ಸೇರಿಸ್ಬೋದು. ನಾನು ಬೇಡ, ಬರೀ ಮೊಸರು ಸಾಕು, ಮೊಸರು ತುಂಬ ಒಳ್ಳೆಯದು ಅಂತ ಬರೀ ಮೊಸರು ಸೇರಿಸಿದ್ದೀನಿ. 1 ವಾರ ಶ್ರೀಲಂಕಾದಲ್ಲಿ ಬಿಸಿಲಲ್ಲಿ ಓಡಾಡಿದೀವಲ್ಲ, ಸಿಕ್ಕಾಪಟ್ಟೆ ಏನು ಬಿಸಿಲು ಇರಲಿಲ್ಲ, ಆರಾಮನೇ ಇತ್ತು. ಬಟ್ ಅಲ್ಲಿ ಬಿಸಿಲು ಏನಂದರೆ ಕೋಸ್ಟಲ್ ಅಲ್ವಾ, ಅದು ತುಂಬ ಸೆಕೆ ಅನಿಸುತ್ತೆ ನಮಗೆ. ಹೀಟ್ ಜಾಸ್ತಿ 32-33 ಡಿಗ್ರಿ ಇತ್ತಷ್ಟೇ. ಆದರೆ ನಮಗೆ
ತುಂಬ ಹೀಟ್ ಅನಿಸ್ತಾ ಇತ್ತು, ಅದು ಸುಟ್ಟಾಕಿದಾಗೆ ಫೀಲಿಂಗ್ ಆಗ್ತಾ ಇತ್ತು ಮಧ್ಯೆ ಅದು. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಹಚ್ಕೊಂಡೆ 10 ನಿಮಿಷ ನಾನು ಮುಖ ಒಂಚೂರು ಡ್ರೈ ಆಗಕ್ಕೆ ಬಿಡ್ತೇನೆ. ಅದು ಡ್ರೈ ಆದಮೇಲೆ ಈ ಟೊಮೆಟೊ ಇದೆಯಲ್ವಾ, ಇದರಲ್ಲಿ ಚೆನ್ನಾಗಿ ಉಜ್ಜಿ ಮಸಾಜ್ ಮಾಡಿಕೊಂಡು ಆಮೇಲೆ ಮುಖ ತೊಳ್ಕೊಳ್ತೀನಿ. ನಾನು ನಿಮಗೆ ಇದು ಸ್ವಲ್ಪ ಒಂದು 10 ನಿಮಿಷ ಡ್ರೈ ಆಗಕ್ಕೆ ಬಿಟ್ಟು ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, 10 ರಿಂದ 12 ನಿಮಿಷ ಬಿಟ್ಟೆ, ಮುಖ ಎಲ್ಲ ಗಟ್ಟಿಯಾಗಿದೆ. ಈಗ ಏನು ಮಾಡ್ತೀನಿ ಅಂದರೆ, ನಾನು ಈ ಟೊಮೆಟೊ ಒಂದು ಟವೆಲ್ ಮೈ ಮೇಲೆ ಹಾಕ್ಕೊಳ್ತೇನೆ. ಮೈಯೆಲ್ಲ ಬೀಳತ್ತಲ್ವಾ, ಇಲ್ಲೊಂದು ಟವೆಲ್ ಹಾಕ್ಕೊಂಡೆ. ಈಗ ಈ ಟೊಮೆಟೊ ಹಣ್ಣನ್ನು ತಗೊಂಡು ಸ್ವಲ್ಪ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ಈಗ ಇದನ್ನು ಹಾಕಿ ತಿಕ್ತೀನಿ ನಾನು. ನೀವು ಹಚ್ಕೊಂಡು ನಿಮ್ಮ ಯಾವ ಕೆಲಸ ಬೇಕಿದ್ರೆ ಮಾಡ್ಕೊಳ್ಬೋದು. ಆಮೇಲೆ 10 ನಿಮಿಷ ಬಿಟ್ಟು ಮುಖ ಹಚ್ಕೊಂಡಿದ್ದು ಡ್ರೈ ಆಗತ್ತಲ್ಲ, ಆವಾಗ ಈ ಥರ ಟೊಮೆಟೊ ಹಣ್ಣು ತಗೊಂಡು ನೋಡಿ ಈ ಥರ ಉಜ್ಜಿಕೊಂಡೆ ನಾನು. ಈಗೇನು ಮಾಡ್ತೀನಿ ಅಂದರೆ, ನೀವು ಡೈರೆಕ್ಟಾಗಿ ಮುಖನೂ ತೊಳ್ಕೊಂಡು ಬಿಡ್ಬೋದು, ಬೆಚ್ಚಗೆ ನೀರಲ್ಲೂ ತೊಳಿಬೋದು, ತಣ್ಣೀರಲ್ಲೂ ತೊಳ್ಕೊಳ್ಬೋದು. ನಾನು ಒಂದು ಟಿಶ್ಯೂನ ನೀರಲ್ಲಿ ಅದ್ಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಮುಖನ. ಈಗ ಇನ್ನೊಂದು ಸಲ ನೀವು ಫೇಸ್ ವಾಶ್ ಹಾಕಿ ಬೇಕಿದ್ರೂ ಮುಖ ತೊಳ್ಕೊಂಡು ಬಿಡ್ಬೋದು, ಇಲ್ಲ ಹಾಗೇ ನೀರಲ್ಲಿ ಮುಖ ತೊಳ್ಕೊಂಡು ಬಿಡಿ. ನಾನು ಒಂದು ಸಲ ಕ್ಲೀನಾಗಿ ಮುಖ ತೊಳ್ಕೊಂಡು ಬರ್ತೀನಿ ಈಗ. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಡಿಫರೆನ್ಸ್ ಕಾಣ್ತಾ ಇದೆ ಅಂದರೆ ನನಗೆ. ಅಬ್ಬಾ, ನನಗೆ ನನ್ನ ಸ್ಕಿನ್ ನೋಡಿ ನನಗೆ ಸ್ಮೂತ್ ಆಗಿದೆ ಫ್ರೆಂಡ್ಸ್. ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೇಂಜಸ್ ಅಂದರೆ, ಫುಲ್ ಕಪ್ಪಾಗಿತ್ತು ಮುಖ. ಮೆಹಂದಿನೂ ಮಾಡಬೇಕು, ತುಂಬ ದಿನ ಆಯಿತು ನೋಡಿ. ಮೆಹಂದಿ ಎಲ್ಲ ಅಕ್ಕಿ ಹಿಟ್ಟು ಇದೆ ಇಲ್ಲಿ, ಮೆಹಂದಿ ಎಲ್ಲ ಕಮ್ಮಿ ಆಗ್ತಾ ಬಂದಿದೆ. ಸುಮಾರು ಸಮಯ ಆಯಿತು. ಮೆಹಂದಿನೂ ಹಾಕಬೇಕು ಕೂದಲಿಗೆ. ಇರಲಿ ಬಿಡಿ, ನನಗೆ ಎಷ್ಟು ಚೇಂಜಸ್ ಅನ್ನಿಸ್ತಾ ಇದೆ ಗೊತ್ತಾ. ಫುಲ್ ಸ್ಮೂತ್ 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 ಇದೆ. ನಾನು ಏನೇನು ಮುಖಕ್ಕೆ ಹಚ್ಚಲೂ ಇಲ್ಲ. ಮುಖ ತೊಳ್ಕೊಂಡು ಸೀದಾ ನಿಮ್ಮ ಹತ್ರ ಬಂದಿದ್ದೀನಿ. ಬೆಣ್ಣೆ ಥರ ಅನ್ನಿಸ್ತಾ ಇದೆ ಮುಖ ಈಗ ನನಗೆ. ಸನ್ಸ್ಕ್ರೀನೆಲ್ಲ ಹಚ್ತಾರಲ್ವ, ಆ ಥರದ್ದು ಏನು ಹಚ್ಚೋ ಅಭ್ಯಾಸ ಇಲ್ಲ. ಹಾಗಾಗಿ ಬಿಸಿಲಿಗೆ ಹೋಗಿ ತುಂಬ ಬಿಸಿಲಲ್ಲಿ ಒಂದು ವಾರ ಓಡಾಡಿ ಬಂದಿದ್ದಲ್ವ, ಅದಕ್ಕೆ ಮುಖ ಎಲ್ಲ ಒಂಥರ ಕಪ್ಪಾಗಿ ಟ್ಯಾನ್ ಆಗಿತ್ತು. ಈಗ ಸ್ವಲ್ಪ ಸಮಾಧಾನ ಆಯಿತು. ನಿಮಗೂ ವ್ಯತ್ಯಾಸ ಕಾಣ್ತಾ ಇದೆಯಾ? ನೀವೇ ನೋಡಿ. ಎಷ್ಟು ಸುಲಭ ಅಲ್ವಾ? 3 ಐಟಮ್ ಇದ್ಬಿಟ್ರೆ 10-15 ನಿಮಿಷ ಮ್ಯಾಕ್ಸಿಮಮ್ ಟೈಮ್ ಬೇಕಾಗೋದು. ನೀವು ಮಾಡ್ಕೊಳ್ಳೋಕ್ಕಂತೂ 2 ನಿಮಿಷ, ಹಚ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಕೊಳ್ಳಿ. ಆಮೇಲೆ ಮುಖ ತೊಳ್ಳಿರಿ, ಮುಖ ಕ್ಲೀನ್ ಆಗಾಗತ್ತೆ. ಬೇಕಾದರೂ ಕೈಗೆ, ಕಾಲಿಗೆ, ಎಲ್ಲಿ ಬೇಕಿದ್ರೂ ಸನ್ ಟ್ಯಾನ್ ಆದರೆ ಹಚ್ಕೊಳ್ಬೋದು. ನಾವು ಹೊರಗಡೆ ಎಲ್ಲ ಓಡಾಡ್ತೀವಲ್ವ, ಆವಾಗ ಓಡಾಡಿ ಬಂದವಾಗ ಈ ಥರದ್ದೆಲ್ಲ ಒಂದು ಪ್ಯಾಕ್ ಹಚ್ಕೊಂಡು ಬಿಟ್ಟರೆ ನಮ್ಮ ಮುಖ ಮೊದಲಿನಾಗ ಆಗಿಬಿಡತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸಿಗೋಣ. ಬಾಯ್ ಎಲ್ಲರಿಗೂ. ನಮಸ್ತೆ.